ತುಮಕೂರು ಜಿಲ್ಲೆಯಲ್ಲಿ ನೂತನವಾಗಿ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ. ತುಮಕೂರು ಜಿಲ್ಲೆಯಲ್ಲಿ ನೂತನವಾಗಿ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ಹಾಗೂ ಈ ಕಚೇರಿಯ ಉದ್ಘಾಟನೆಗೆ ರಾಜ್ಯದ ಹಲವು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಉಪಸ್ಥಿತರಿದ್ದರು ಹಾಗೂ ರಾಜ್ಯದ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಅವರು, ಗೃಹ ಸಚಿವರ ವಿಶೇಷ ಕಾರ್ಯ ಅಧಿಕಾರಿ ಡಾಕ್ಟರ್ ನಾಗಣ್ಣನ್ ಅವರು, ಕಾಂಗ್ರೆಸ್ ಮುಖಂಡರಾದ ಇಕ್ಬಾಲ್ ಅಹ್ಮದ್ ಮತ್ತು ಮಾಜಿ ಸಚಿವರಾದ ರಫೀಕ್ ಅಹ್ಮದ್ ಮತ್ತು ಮಾಜಿ ಸಚಿವರಾದ ಶಫಿ ಅಹ್ಮದ್ ಮತ್ತು ಶಾಸಕರಾದ ಹಾಲಪ್ಪನವರು ಎಲ್ಲ ಕಾಂಗ್ರೆಸ್ ಪಕ್ಷದ ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮಾಜಿ ಸಂಸದರು, ಮಾಜಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮಾಜಿ ಶಾಸಕರು, ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಹಿರಿಯರು ಆಗಿರ್ತಕ್ಕಂಥ ಎಸ್ ಶಫಿ ಅಹ್ಮದ್ ಸಾಹೇಬರು ಈ ಸಭೆಯಲ್ಲಿ ಉಪಸ್ಥಿತರು. ಅವರಿಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾರೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಉಪಾಧ್ಯಕ್ಷರು ಜೈಬೇರಿ ಬಾರಿಸಿ ನಮಗೆ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಇನ್ನೇನು ಈ ವಾರದಲ್ಲಿ ಕುಣಗಲ್ಲು ಸಹ ಕಾಂಗ್ರೆಸ್ ಅಧ್ಯಕ್ಷರು, ಉಪಾಧ್ಯಕ್ಷರಾಗ್ತಿದ್ದಾರೆ. ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ, ಎಲ್ಲ ಕಡೆ ಕಾಂಗ್ರೆಸ್ ಅಧ್ಯಕ್ಷಗಳಿರೋ ನಮಗೆ ತುರುವೇಕೆರೆ ಮತ್ತು ಚಿಕ್ಕನಾಯಕನಲ್ಲಿ ನಮಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಅಲ್ಲಿ ಕಾಂಗ್ರೆಸ್ ಬರೋಂಥ ವಾತಾವರಣ ಆಗಲಿ ಅಂತ ಹೇಳ್ತಾ, ಈಗಾಗಲೇ ತುಮಕೂರು ಮಹಾನಗರ ಪಾಲಿಕೆ ಚುನಾವಣೆ ಹೊಸ್ತಿಲಲ್ಲಿ ಬಂದು ನಿಂತಿದೆ. ಅದೇ ರೀತಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಗಳು ಕೂಡ ನಮ್ಮ ಸನಿಹದಲ್ಲೇ ಇದೆ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಮುಖಂಡರುಗಳಾದ ನಾವು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮಹಾನಗರ ಪಾಲಿಕೆಯನ್ನು ಕಾಂಗ್ರೆಸ್ ಪರವಾಗಿ ನಾವು ಎಲ್ಲರೂ ಕೆಲಸ ಮಾಡಿ ಆ ಸಂಸ್ಥೆಗಳನ್ನು ಕಾಂಗ್ರೆಸ್ ಮಯ ಮಾಡಿ ಹಿಡ್ಕೊಳ್ಳೋಣ. ನೀವೆಲ್ಲ ದಿಕ್ಕಿನಲ್ಲಿ ಸಹಕರಿಸಬೇಕು. ತುಮಕೂರು 35 ವಾರ್ಡ್ನ ಜವಾಬ್ದಾರಿಗಳು ಎಲ್ಲರೂ ತಗೊಳ್ಳೋಣ. ಕೆಲವು ನಾವು ಮೊನ್ನೆ ಎರಡು ಸಭೆ ಮಾಡಿದಾಗ ನೀವು ಬಿಜೆಪಿ ದಳದವರಿಗೆಲ್ಲ ಟಿಕೆಟ್ ಕೊಡ್ತೀರಾ ಅಂತ ಕೆಲವರೆಲ್ಲ ಹೇಳಿದರು. ನಾನು ಅದಕ್ಕೆ ಇವತ್ತು ನಮ್ಮ ನಾಯಕತ್ವಕ್ಕೆ ನಾನು ಈ ಮೂಲಕ ತಿಳಿಸೋದೇನೆಂದ್ರೆ, 35 ವಾರ್ಡ್ಗಳಲ್ಲೂ ಸಭೆ ಮಾಡಿ